ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಶ್ರೀ ಚೆನ್ನಸೋಮೇಶ್ವರ ಅವರು ಬರೆದ ಕೆಲವು ಶತಕದ ಕೆಲವು ಪದ್ಯಗಳನ್ನು ಚರ್ಚಿಸೋಣ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡುಂ, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂ ದ ಅರಿಯಲ್ ಸರ್ವಜ್ಞನಪ್ಪಂ ನರಂ, ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನಸೋಮೇಶ್ವರ. ನಾವು ಹೇಗೆ ಅಧ್ಯಯನ ಮಾಡಬೇಕು ಎಂಬುದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ, ಫಲವಂ ಪಳ್ಳ ಸಮುದ್ರವೈ, ಹಲವು ಹಳ್ಳಗಳು ಬಂದು ಸೇರಿದರೆ ಸಮುದ್ರವಾಗುತ್ತದೆ ಎಂಬಂತೆ ಮನುಷ್ಯನು ಕೆಲವು ವಿಷಯಗಳನ್ನು ಪಂಡಿತರಿಂದಲೂ, ಕೆಲವನ್ನು ಶಾಸ್ತ್ರಗಳಿಂದಲೂ, ಕೆಲವನ್ನು ಇತರ ಆಚರಣೆಯಿಂದಲೂ, ಕೆಲವನ್ನು ಸ್ವಬುದ್ಧಿಯಿಂದಲೂ, ಕೆಲವನ್ನು ಸಜ್ಜನರ ಸಹವಾಸದಿಂದಲೂ ತಿಳಿದುಕೊಳ್ಳುವುದರಿಂದ ಸರ್ವಜ್ಞನಾಗುತ್ತಾನೆ ಮನುಷ್ಯ ಎಂದು ಸಾರಿದ್ದಾರೆ. ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟ್ಯಾನ್ಸಾ, ಶ್ರೀ ಚೆನ್ನಸೋಮೇಶ್ವರ explains how to learn the things, what are the roots to learn the things and to become a knowledgeable person. He says, we have to learn certain things from experts, another items by reading the books, and some other things from practicing the things, and some other ideas we have to get from self-realization, and certain ideas also can be obtained with the help of the relationship with other people. So when we learn from variety of sources, we can become a knowledgeable person, a sarvajna. Like when variety of rivers go to the sea and will become the ocean. So that is how, with a variety of sources, when we learn the knowledge, we can become the experts. That is what he says in this particular stanza. ಪಳಿಯರ್ ಬಂಜೆಯನುತ್ತ ಪುತ್ರವತಿ ಎಂಬರ್ ದೇವ ಪಿತ್ರರ್ಚನಂ, ಗಳಿಗಂ ಸುವ್ರತಕಂ ವಿವಾಹಕ್ಕೆ ಶುಭಕೃದ್ ಯೋಗ್ಯಂಗಳನ್ನೋದಕಂ, ಉದಕಂಗಳ ನೀಡಲ್ ಕುಲಕೋಟಿ ಮುಕ್ತಿದಳೆಗುಂ ಸುಜ್ಞಾನದೊಳ್ ಕೂಡಿದ, ಕುಲವೆಣ್ಣಿಂಗೆ ಎಣೆಯಾವುದೈ ಹರಹರ ಶ್ರೀ ಚೆನ್ನಸೋಮೇಶ್ವರ. ಒಳ್ಳೆಯ ಕುಲದಲ್ಲಿ ಹುಟ್ಟಿ ವಿವೇಕವುಳ್ಳವಳು ಗುಣವತಿಯೂ ಆದ ಸ್ತ್ರೀಯು ಬಂಜೆಯಾಗಿದ್ದರೂ ಆಕೆಯನ್ನು ಬಂಜೆ ಎಂದು ಯಾರೂ ನಿಂದಿಸುವುದಿಲ್ಲ. ಮಕ್ಕಳಂತೆಯೇ ಭಾವಿಸುವರು. ದೇವರ ಪೂಜೆ, ಶ್ರಾದ್ದ, ವಿವಾಹ, ವ್ರತಾಚರಣೆ ಮೊದಲಾದ ಶುಭ ಕಾರ್ಯಗಳಿಗೆ ಆಕೆ ಯೋಗ್ಯಳು. ಆಕೆಯು ಅನ್ನ ಉದಕಗಳನ್ನು ದಾನ ಮಾಡಿದರೆ ಆಕೆಯ ವಂಶವೆಲ್ಲವೂ ಮುಕ್ತಿಯನ್ನು ಪಡೆಯುವವು. Here he has explained the importance of ladies. Even though she may not be having the children, she may be without children, she may be good with all kinds of facilities, festivals and other things. She is respected by everyone like their child. She will be utilized to pray the God and to perform puja, and even for marriages, festivals, ceremonies, in all kinds of rituals she will be used, and she will eligible she is eligible to do all kinds of facilities, festivals, though she may not be having the children. ಆಕೆಯು ಅನ್ನೋದಕಗಳನ್ನು ದಾನ ಮಾಡಿದರೆ, so when she gives the donation, that will become the prosperity of that particular family.
ಹಿತವಂ ತೋರುವನಾತ್ಮ ಬಂಧು ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುವ್ರತಿ ಮಹಾ ಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿದಾತನೈ ಹರಹರ ಶ್ರೀಚನ್ನ ಸೋಮೇಶ್ವರ. ತನಗೆ ಒಳ್ಳೆಯದನ್ನು ಮಾಡುವವನೇ ನೆಂಟ, ತನ್ನನ್ನು ಕಾಪಾಡಿದವನೇ ತಂದೆ, ಧರ್ಮ ಮಾರ್ಗದಲ್ಲಿ ನಡೆವ ಹೆಂಡತಿಯೇ ಸಕಲ ಸುಖಕ್ಕೂ ಕಾರಣ, ಸತಿಯೇ ಸರ್ವಕ್ಕೆ ಸಾಧನಂ ಒಂದಕ್ಷರಂ ಕಲಿಸಿದಾತಂ ಗುರುಂ ಶ್ರುತಿ ಮಾರ್ಗಂ ಬಿಡದಾತ ವೇದ ಮಾರ್ಗವನ್ನು ಬಿಡದೆ ನಡೆಯುವವನೇ ಮುನಿ, ಸುವ್ರತಿ ಒಳ್ಳೆಯ ವಿದ್ಯೆಯೇ ಬ್ರಹ್ಮವಿದ್ಯೆ, ಸುವ್ರತಿ ಮಹಾ ಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿದಾತನೈ ಒಳ್ಳೆಯ ಮಗನೇ ಸದ್ಗತಿಗೆ ಕಾರಣನಾಗುವನು ಎಂದು ಒಬ್ಬೊಬ್ಬರ ಗುಣವನ್ನು ಹೇಳಿದ್ದಾನೆ. Who is our relatives? Those who are helping us, they are our relatives. Who is the father? One who protects us when during our difficulty is our father. Who is our wife? Those who are taking us in a right path is my wife. And even one letter, if they teach us, he will be treated as the teacher, guru. If they study the right path and Veda Marga, every time he will be treated as Santa, Muni or Saint. Brahma Vidya, the study about the Veda and Vedic literature, is the original Vidya education, and that will help us to get the heaven. And who is giving the heaven? Our real son will be helping us to get salvation. Our son will help us to get real salvation. If he is the real son, he will be helping us to get mukti or sadgati. ಫಲವತ್ತಿಲ್ಲದ ರಾಜ್ಯದಲ್ಲಿ ಪ್ರಭು ದಂಡಕ್ಕಾಸೆಗೈಯುವಲ್ಲಿ ಬಲು ಪುಲಿಗಳು ಸಿಂಹಗಳಿರುವಲ್ಲಿ ಪೆರವಣ್ಯರ್ದಲ್ಲಿ ಕುಗ್ರಾಮದಲ್ಲಿ ಗೆಲುವಂ ತೋರದೆ ದುಃಖನಪ್ಪ ಕಡೆಯಲ್ಲಿ ಭೂತಂಗಳ ವಾಸದಲ್ಲಿ ಸಲ್ಲಬಲ್ಲರ್ ನಿಲಸಲ್ಲದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಬೆಳೆ ಚೆನ್ನಾಗಿ ಆಗದ ಪ್ರದೇಶದಲ್ಲಿ, ಯಾವಾಗಲೂ ತೆರಿಗೆಯ ಆಸೆಯಲ್ಲಿರುವ ರಾಜ್ಯದಲ್ಲಿ, ದೊರೆ ರಾಜ್ಯದಲ್ಲಿಯೂ ದುರಾಸೆ ಇರುವ ದೊರೆ ಇರುವಲ್ಲಿಯೂ, ಹುಲಿಗಳು ಸಿಂಹಗಳು ಹೆಚ್ಚಾಗಿ ಸೇರಿಕೊಂಡಿರುವ ಎಲ್ಲೆಡೆಯಲ್ಲಿಯೂ, ಪರಸ್ತ್ರೀ ಇರುವ ಸ್ಥಳದಲ್ಲಿಯೂ, ಅನುಕೂಲತೆ ಇಲ್ಲದ ಕುಗ್ರಾಮದಲ್ಲಿಯೂ, ಉಲ್ಲಾಸವನ್ನು ಉಂಟು ಮಾಡದೆ ದುಃಖವನ್ನು ಉಂಟು ಮಾಡುವ ಜನರಿರುವ ಜಾಗದಲ್ಲಿಯೂ, ಪಿಶಾಚಿಗಳು ವಾಸ ಮಾಡುವ ಪ್ರದೇಶದಲ್ಲಿಯೂ ಬುದ್ಧಿವಂತರಾದ ವಿವೇಕಿಗಳಾದವರು ಯಾರೂ ಕೂಡ ಅಲ್ಲಿ ವಾಸ ಮಾಡುವುದಿಲ್ಲ ಮತ್ತು ಮಾಡಬಾರದು. So we are not supposed to live or select a particular place where we don't have a good crop, when we don't have any kind of facilities. Our area is filled with tiger, lions and other cruel animals, and a particular area which is surrounded with prostitution, and a place where we have variety of devils and other troubling elements. In that particular place we are not supposed to live. We have to run away. We are not supposed. ಪೊರೆದೇಂ ಬಾಳವೆ ಪಂದಿ ನಾಯಿಗಳೊಡಲಂ ಮಾತಾಡವೆ ಭೂತಗಳ್
ತರುಗಳ್ ಜೀವಿಗಳಲ್ವೇ ಪ್ರತಿಮೆಗಳ್ ಕಾದಾಡವೆ ವೈದಿತಿಗಳ್ ಮೊರೆಯುತ್ತೇನ್ ಉಸಿರಿಕ್ಕವೇ ಗೃಹಂ ಚೆಲ್ವಾಗಿರಲ್ ಸೇರದೆ ನಿರಲೇ ಕಜ್ಜರನೇಕದಿಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಹಂದಿ ನಾಯಿಗಳು ಹೊಟ್ಟೆ ಹೊರೆದುಕೊಂಡು ಬದುಕುವುದಿಲ್ಲವೇ? ಪಿಶಾಚಿಗಳು ಮಾತನಾಡುವುದಿಲ್ಲವೇ? ಗಿಡಗಳಿಗೆ ಜೀವವಿಲ್ಲವೇ? ಬೊಂಬೆಗಳು ಸೂತ್ರ ಹಿಡಿದು ಎಳೆಯುವುದರಿಂದ ಕಾದಾಡುವುದಿಲ್ಲವೇ? ವೈದಿತಿಗಳು ಒತ್ತುವುದರಿಂದ ಉಸಿರಾಡುವುದಿಲ್ಲವೇ? ಒಳ್ಳೆಯ ಮನೆಗಳಲ್ಲಿ ಗ್ರಹಗಳು ಬಂದು ಸೇರುವುದಿಲ್ಲವೇ? ಅಂತೆಯೇ ಮೂಢರು ಕೂಡ ಬದುಕಿರುತ್ತಾರೆ. Variety of people are living with us, like pigs, dogs, they are also living. Devils are also talking, and even puppets will dance with the tune of the controller. And even in a good house, Shani, Kata, ityadi, the Saturn will enter into the home and they will disturb us. Like that, variety of bad people will also live with us only. ಜಡನಂ ಮೂರ್ಖನಂ ಕೋಪಿಯಂ ಪಿಸುಣನಂ ದುರ್ಮಾರ್ಗಿಯಂ ಪೆಂಡಿರಂ ಬಡಿದುಂ ಬೈವನ ನೆಂಟರುಣ್ಣಲು ಉಡಲು ಉಂಟಾಗಿರ್ದುದಂ ತಾಳದ ಕಡು ಪಾಪಿಷ್ಟನಂ ಜಾಣ್ಮೆಯಿಲ್ಲದ ಧನಿಕನಂ ಧನ ನಿಷ್ಕಂಟಕಂ ಅಳ್ಪನಂ ನುಡಿಸಲ್ ಸಜ್ಜನರೊಲ್ವರೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಸೋಮಾರಿ, ಹಠಮಾರಿ, ಸಿಟ್ಟಿನವ, ಚಾಡಿಕೋರ, ದುರಾಚಾರಿ, ಹೆಂಡತಿಯನ್ನು ಯಾವಾಗಲೂ ಬೈದು ಹೊಡೆಯುತ್ತಿರುವವ, ಉಣ್ಣುವುದಕ್ಕೂ ಉಡುವುದಕ್ಕೂ ಅನುಕೂಲವಿದ್ದರೂ ನೆಂಟರನ್ನು ನೋಡಿ ಸೈರಿಸಿದವ, ಪಾಪಿ, ಜಾಣವಿಲ್ಲದವ, ಕೆಟ್ಟದ್ದನ್ನು ಮಾಡುವವ, ಇವರನ್ನು ಸಜ್ಜನರು ಎದುರುಗಡೆ ಕಂಡರೂ ಮುಟ್ಟುವುದಿರಲಿ, ಮಾತನ್ನು ಕೂಡ ಮಾತನಾಡಿಸಲು ಇಷ್ಟಪಡುವುದಿಲ್ಲ. Certain members who are living in and around us like idiots and the lust and greed and angry men and other bad people, and a person who is always beating his wife, and some other people who are having everything with them but jealous with their relatives, and very lazy fellows, and always they have the bad habits. They are inculcated with the bad habits. With these people, we are not supposed to talk with them. Touching is secondary. We are not supposed to see with them. We don't see and we don't talk to them, and we always keep a distance with these people. So good people are not supposed to do the relationship with these kind of people. ತವೆಸ ಪತ್ನಿಯರಾಟ ಸಾಲ ಮಧುಪಾನಂ ಬೇಟದ ಜಾರಿಣಿ ನಿವಹಂ ಮಾಡುವ ಮಾಟ ಮಂತುಟ ಮಿತಂ ಷ್ಟಾನ್ನ ಮೆಂದೂಟ ದ್ಯೂತವನಾಡುತ್ತಿಹ ಪೋಟ ಸೂಳೆಯರ್ ರೋಲಿ ದಿರ್ಪಾರ್ಟ ಮಿಂತೆಲ್ಲಮಂ ಸವಿಯಾಗಂತ್ಯದಿ ಕಷ್ಟವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಸವತಿಯರು ಗಂಡನಲ್ಲಿ ತೋರುವ ಆಟಪಾಠಗಳು, ಸಾಲ ಮಾಡುವುದು, ಮದ್ಯಪಾನ ಮಾಡುವುದು, ಜಾರ ಸ್ತ್ರೀಯರು ತಮ್ಮನ್ನು ಮೋಹಿಸುವಂತೆ ತೋರಿಸುವ ಬೆಡಗು ಭಿನ್ನಾಣಗಳು, ಮೃಷ್ಟಾನ್ನ ಸಿಕ್ಕಿದೆಂದು ಮಿತಿಮೀರಿ ತಿಂದು ಊಟ ಮಾಡುವವರು, ಜೂಜಾಡುವ ಪುಂಡರಲ್ಲಿಯೂ ಸೂಳೆಯರಲ್ಲಿಯೂ ವಿನೋದ ಪಡುವುದು ಮೊದಲು ಸುಖಕರವಾಗಿ ಕಂಡರೂ ಕೊನೆಗೆ ಸವಿಯಾಗಂತ್ಯದಿ ಕಷ್ಟವೈ, ಕೊನೆಗೆ ಇದರಿಂದ ನೋವೇ ಉಂಟಾಗುತ್ತದೆ. So we have to be extra careful with these persons. For example, we are enjoying in certain things bad habits, and when we get a certain variety of foods we overtake it,
And when we are involved in gambling, drinking, enjoying, and taking maximum loans, and play with the prostitution, these are all, to some extent, they give happiness to us, but in the end, definitely we will suffer out of it. ಮದನಂ ದೇಹವ ನೀಗಿದ ನೃಪವರಂ ಚಾಂಡಾಲಗಾಳಾದ ಪೋದುದು ಬೊಮ್ಮಂಗೆ ಶಿರಸ್ಸು ಭಾರ್ಗವಂಗೆ ಕಣ್ ಕಾಣದೆ ನಳಂ ವಾಜಿಪಂ ಸುಧೆಯಂ ಕೊಟ್ಟು ಸುರೇಂದ್ರ ಸೋಲ್ತಂ ಸತಿಯಂ ಪೋಗಾಡಿದಂ ರಾಘವಂ ವಿಧಿಯಂ ಮೀರುವನಾದನೈ. ಹರ ಹರ ಶ್ರೀಚನ್ನ ಸೋಮೇಶ್ವರ. ಮನ್ಮಥನ ದೇಹವನ್ನೇ ಕಳೆದುಕೊಂಡನು. ರಾಜಶ್ರೇಷ್ಠನಾದ ಹರಿಶ್ಚಂದ್ರನು ಚಾಂಡಾಲನಿಗೆ ದಾಸನಾದನು. ಬ್ರಹ್ಮನಿಗೆ ಒಂದು ತಲೆಯೇ ಹೋಯಿತು. ಶುಕ್ರಾಚಾರ್ಯನಿಗೆ ಒಂದು ಕಣ್ಣೇ ಹೋಯಿತು. ನಳನು ಕುದುರೆಯ ಕಾಯುವಂತಾದನು. ಇಂದ್ರನು ಅಮೃತವನ್ನು ಕಳೆದುಕೊಂಡು ಯುದ್ಧದಲ್ಲಿ ಸೋತನು. ಶ್ರೀರಾಮನು ಹೆಂಡತಿಯನ್ನು ಕಳೆದುಕೊಂಡನು. ಹೀಗಿರುವಾಗ ಲೋಕದಲ್ಲಿ ಅದೃಷ್ಟವನ್ನು ಮೀರಲು ಯಾರು ತಾನೇ ಸಮರ್ಥರು? ಸೊ ದಿಸ್ ಸ್ಟ್ಯಾನ್ಸಾ purely explains everything is depend upon luck. So, Manmatha, who is the controller of Kama, and he lost his body. And Harishchandra, he lost his entire kingdom, and he became the servant of a layman. Brahma lost his head also. Shukracharya, greatest guru, he lost his eyes. Nala, who is the king, and he became the servant. Indra, who had the Amrita, and he lost everything. Sri Ramachandra lost his wife. So thus, life is a game of luck. It is the actual meaning of this particular stanza. ಕಡಿದಾಡಲ್ ರಣರಂಗದೊಳ್ ನೃಪರೊಳಂ ತಾನಗ್ಗದಿಂ ಕಾದೊಡಂ ಮೃಡನಂ ಮೆಚ್ಚಿಸಿ ಕೇಳ್ದೊಡಂ ತೊಳಲಿತಾಂ ದೇಶಾಟನಂ ಗೈದೊಡಂ ಕಡಲೇಳಂ ಮಗುಚಿಟ್ಟೊಡಂ ಕಲಿಯೆ ನಾನಾ ಹೃದ್ಯಂಗಳಂ ವಿದ್ಯಂಗಳಂ ಪಡೆದಷ್ಟಲ್ಲದೆ ಬರ್ಪುದೇ. ಹರ ಹರ ಶ್ರೀಚನ್ನ ಸೋಮೇಶ್ವರ. ಯುದ್ಧಗಳಲ್ಲಿ ಶತ್ರುಗಳನ್ನೆಲ್ಲ ಕಡಿದು ಹಾಕಿದರೂ, ದೊರೆಗಳ ಬಳಿ ಹೆಚ್ಚಾಗಿ ಕಾದಿದ್ದರೂ, ಈಶ್ವರನನ್ನು ತಪಸ್ಸಿನಿಂದ ಮೆಚ್ಚಿಸಿಕೊಂಡವರನ್ನು ಕೇಳಿದರೂ, ಅನೇಕ ದೇಶಗಳನ್ನು ಸುತ್ತಿ 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 ಬಳಲಿದರೂ, 7 ಸಮುದ್ರದ ನೀರನ್ನು ತಲೆಕೆಳಗು ಮಾಡಿದರೂ, ಹೃದಯಂಗಮವಾದ ಅನೇಕ ವಿದ್ಯೆಗಳನ್ನು ಕಲಿತು ಪಂಡಿತನಾದರೂ, ಕಲಿತರೂ ಎಲ್ಲ ಆಗಿದ್ದರೂ ತನಗೆಷ್ಟು ಲಭ್ಯವೋ ಅಷ್ಟೇ ಬರುವುದು, ಅದಕ್ಕಿಂತ ಹೆಚ್ಚಾಗಿ ಏನೂ ಸಿಗುವುದಿಲ್ಲ. ಸೊ ವಾಟ್ ಎವರ್ we are getting, that will be the end. We have the greed, lust, everything. We can kill everything. We can kill everybody in the war. We can get everything by worshipping the God Shiva. And we can round the world. We can convert the ocean into the mud or something else. And we learn variety of educational knowledge. We may have everything, but whatever is given to us, that will be the end. We cannot get more than that. ಹುಲುಬೇಡಂ ಮುರವೈರಿಯಂ ಕುರುಬನ ಶೂದ್ರಕನ ರಾಮನಂ ಬೆಲೆವೆಣ್ಣಿಂದ ಶಿಖಂಡಿ ಭೀಷ್ಮನುಮನ ದ್ರೋಣಾರ್ಯನಂ ವಸ್ತ್ರವಂ ತೊಳೆವಾತಂ ಹತಮಾಡರೆ ಫಣೆಯೊಳುಂ ಪೂರ್ವಾರ್ಜಿತಂ ಹಾಗಿರಲ್ ಕೊಲನೆ ಕ್ಷುದ್ರ ಸಮರ್ಥನಂ. ಹರ ಹರ ಶ್ರೀಚನ್ನ ಸೋಮೇಶ್ವರ. ಅಲ್ಪನಾದ ಬೇಡನೊಬ್ಬನು ಕೃಷ್ಣನನ್ನು, ಕುರುಬನೊಬ್ಬನು ರಾಮನನ್ನು, ಅಂಬೆಯನ್ನು ಹೆಂಗಸು ಪರಶುರಾಮನನ್ನು, ಶಿಖಂಡಿಯು ಭೀಷ್ಮಾಚಾರ್ಯರನ್ನು,
ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರನ್ನು ನಾಶ ಮಾಡುವುದಕ್ಕೆ ಕಾರಣವಾಗಲಿಲ್ಲವೇ? ಹಣೆಯ ಬರಹು ಹಾಗಿದ್ದರೆ ಸಮರ್ಥನನ್ನು ಅಲ್ಪನಾದವನೂ ಕೊಲ್ಲಬಹುದು. So everything is depend upon luck. This stanza explains the importance of luck. Ordinary person has killed Krishna and even Rama defeated by Shudraka. Amba is an ordinary lady and Shikhandi is an ordinary lady, has defeated Bhishmacharya and Dronacharya defeated by Drishtadyumna. So ordinary people can also kill the strengthy fellows. Therefore, it's all depend upon luck, nothing more than that. We may say that we can do this thing and that thing, but everything is finally depend upon the luck. Life is a game of luck is the meaning of this particular stanza stated by Someshwara. ಅಣುಮಾತ್ರಂ ಕೊಸರಿಲ್ಲದಾಳ್ದ ನಡೆಯೊಳ್ ಲಂಚ ಕೊಡಂಬಟ್ಟುಮ ಅರ್ಪಣಮಂ ಕೊಂಡತಿ ವಿತ್ತಮಂ ಕೆಡಿಸಿ ಪೈಶೂನ್ಯೋಕ್ತಿಯಂ ದ್ರೋಹಮಂ ಎಣಿಸುತ್ತೆಲ್ಲರ ಬಾಳ್ಗೆ ನೀರ ನೆರೆದಾರುಂ ಕಾಣದೇ ಬಕ್ಷಿಪ ಗಣಕಂ ಹೆಗ್ಗಣಕಂ ಸಮಂ ಹರಹರ ಶ್ರೀ ಚನ್ನ ಸೋಮೇಶ್ವರ. ಒಡೆಯನ ಬಳಿಯಲ್ಲಿ ಸ್ವಲ್ಪವೂ ಆಸೆಯನ್ನು ತೋರಿಸದೆ ಹೊರಗಡೆ ಲಂಚಕ್ಕಪ್ಪಿಕೊಂಡು ತಾನು ಮಾಡುವ ಸರ್ಕಾರದ ಕೆಲಸಕ್ಕೆ ಜನರಿಂದ ಪ್ರತಿಫಲವನ್ನು ತೆಗೆದುಕೊಂಡು ದೊರೆಗೆ ಬರುವ ಹೆಚ್ಚು ಲಾಭವನ್ನು ಕೆಡಿಸಿ ಇತರರ ಮೇಲೆ ಚಾಡಿ ಹೇಳಿ ಅವರಿಗೆ ದ್ರೋಹ ಮಾಡಿ ಅವರ ಜೀವನವನ್ನು ತಪ್ಪಿಸಿ ಯಾರೂ ಕಾಣದಂತೆ ರಾಜಾದಾಯವನ್ನೇ ತಾನೇ ತಿಂದು ಹಾಕುವ ಗುಮಾಸ್ತನು ಹೆಗ್ಗಣಕ್ಕೆ ಸಮಾನನು. ಸೊ this stanza explains the problems with the clerical staff in a particular kingdom. They are pretending like they are very good with the ministers, and they say that we are helping to the society, we are doing that thing, this thing, and we are not at all interested in our self entertainment and other things, and they will corrupt the minds of the society as well as the minister. In between, they behaving like a bridge between the two, and they are giving variety of bad ideas to the ministers and mischief to the society, and thereby they kill both the government as well as the people, and they consume all the tax by the people to the nation. They are not transferring it to the nation. Instead, they consume like rats and rodents in the system. ಚಪಳರ್, ಚೋರರು, ಜೂಜುಗಾರರು, ವಿಟರ್, ತಾಂ ಶ್ರೇಷ್ಠರೆಂದೆನ್ನುವರ್, ಕಪಟೋಪಾಯರ್, ಕೂಟಸಾಕ್ಷ್ಯ ಜನರ್, ಕೊಂಡಾಡುವರ್, ಕೊಂಡೆಯರ್, ಅಪನಿಂದಾನ್ವಿತ ಆತ್ಮಬೋಧ ಕುಹಕರ್, ಸಾಮೀಪ್ಯ ಮಾತೇಷ್ಠರುಂ, ನೃಪರೊಳ್ ಮಾನ್ಯರೆನಿಪ್ಪರೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಸ್ಥಿರ ಮನಸ್ಸಿಲ್ಲದೆ ಚಂಚಲತೆ ಉಳ್ಳವರು, ಕಳ್ಳರು, ಜೂಜಾಡುವವರು, ಸುಳೆಗಾರರು, ಸ್ವಪ್ರತಿಷ್ಠೆ ಇಲ್ಲದವರು, ಮೋಸಗಾರರು, ಸುಳ್ಳು ಸಾಕ್ಷಿ ಹೇಳುವವರು, ಮುಖಸ್ತುತಿ ಮಾಡುವವರು, ಚಾಡಿಕೋರರು, ಕೆಟ್ಟ ಹೆಸರನ್ನು ಪಡೆದವರು, ಬ್ರಹ್ಮಜ್ಞಾನವುಳ್ಳವರೆಂದು ನಟಿಸುವವರು, ರಾಜಾಶ್ರಯವು ದೊರೆತುದೇ ಸಾಕೆಂದು ಭಾವಿಸುವವರು, ಇವರೇ ದೊರೆಗಳ ಗೌರವಕ್ಕೆ ಪಾತ್ರರಾಗುವರು. Some people are automatically they become the relatives of the ministers. Who are they? They are the fickle-minded fellows, thief, and worried about the self-greed, cheaters, and liars, and they are praising in front of the others, and they are pretending like they know everything, and they want
all kinds of facilities from the ministers and the government, and they are ready to do any kind of work in front of the minister. Therefore, they are always be respected by the ministers. ಬಡಿಕೋಲಂ ಸಮ ಮಾಡಲಕ್ಕು ಮರೆಯೊಳ್ ಕೂಪಂಗಳಂ ತೋಡಲಕ್ಕು ದಿದಿಕ್ಕು ಮೃದು ಮಾಡಲಕ್ಕು ಮಳಲೊಳ್ ತೈಲಂಗಳಂ ಹಿಂಡಲಕ್ಕು ಅಡವಿ ಸಿಂಗಮಂ ತಿದ್ದಲಕ್ಕು ಕರೆಯಲ್ ಬಕ್ಕುಘ್ರದಂ ವ್ಯಾಘ್ರಮಂ ಕಡು ಮೂರ್ಖಂ ಹಿತ ಕೇಳುವನೇ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಧಾನ್ಯವನ್ನು ಬಡಿಯುವ ಕೋಲನ್ನು ನೇರ ಮಾಡಬಹುದು, ಬಂಡೆಯಲ್ಲಿ ಬಾವಿಯನ್ನು ತೋಡಬಹುದು, ಉಕ್ಕನ್ನು ಬಡಿದು ಮೆತ್ತ ಮಾಡಬಹುದು, ಮರಳಲ್ಲಿ ಹಿಂಡಿ ಎಣ್ಣೆಯನ್ನು ತೆಗೆಯಬಹುದು, ಕಾಡಿನಲ್ಲಿರುವ ಸಿಂಹವನ್ನು ಪಳಗಿಸಬಹುದು, ಕ್ರೂರವಾದ ಹುಲಿಯನ್ನು ಹತ್ತಿರಕ್ಕೆ ಕರೆಯಬಹುದು. ಕರೆಯಲ್ ಬಕ್ಕುಘ್ರದಂ ವ್ಯಾಘ್ರಮಂ, ಆದರೆ ಕಡು ಮೂರ್ಖನನ್ನು ಮಾತ್ರ ಬುದ್ಧಿವಂತನನ್ನಾಗಿ ಮಾಡುವಂತೆ ಹೇಳಿದ್ದನ್ನು ಕೇಳುವಂತೆ ಮಾಡಲು ಸಾಧ್ಯವೇ ಇಲ್ಲ. We can bend the curved stick into a straight one, and we can get the water from the rock, and we can make soft the iron rod, and we can get the oil from the mud, and we can convert the lion into a softer one, and we can call the tiger. But we can do all these things, but we cannot convert a bad people, a cruel mentality people into a good one. It is impossible. They are pretending like they are good, but still internally they are very bad. We can do the above all the work, but except these hopeless fellows cannot be converted into a good person, whatever the methods you take, whatever the methods you do. ಪ್ರಜೆಯಂ ಪಾಲಿಸಬಲ್ಲೊಡಾತನರಸಂ ಕಯ್ಯಾಶಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನ ಆಚಾರತೆಯುಳ್ಳವಂ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸಬಲ್ಲವನೇ ದೊರೆ, ಲಂಚಕ್ಕಾಸೆ ಪಡದವನೇ ಯೋಗ್ಯನಾದವನು ಮಂತ್ರಿ, ತಂದೆ ತಾಯಿಗಳನ್ನು ಸಲಹಬಲ್ಲವನೇ ಧರ್ಮಿಷ್ಠನು, ದೇವರಲ್ಲಿ ಭಕ್ತಿಯುಳ್ಳವನೇ ಭಕ್ತನು, ನಿರ್ಭಯನಾದವನೇ ಸೈನಿಕನು, ಒಳ್ಳೆಯ ನಡತೆಯುಳ್ಳವನೇ ಬ್ರಾಹ್ಮಣನು. Those who are helping the subjects, they are the real kings. Those who don't expect any kind of corruption, they are the real ministers. Those who are protecting the parents, they are the real dharmatmas. One who has the deep concentration towards the God is called bhakta, and those who have the courage in the war field is called warrior, and who has the real implementation of ethics is called brahmana. Dvijan acharate-ullavam, those who have the practice in their life instead of speech or speaking. Whatever they speak, that should be practiced in their life is called brahmana. ಕೊಡಬೇಕು ಉತ್ತಮನಾದವಂಗೆ ಮಗಳಂ ಸತ್ಪಾತ್ರಕಂ ದಾನವಂ ಬಿಡಬೇಕೈ ಧನಲೋಭ ಬಂಧು ಜನರೊಳ್ ದುಷ್ಟಾತ್ಮರೊಳ್ ಗೋಷ್ಠಿಯಂ ಇಡಬೇಕೀಶ್ವರನಲ್ಲಿ ಭಕ್ತಿರಸಮಂ ವಿಶ್ವಾಸಮಂ ಸ್ವಾಮಿಯೊಳ್ ಇಡಬೇಕಿದ್ದು ಉಣಬೇಕಲೈ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. ನಮ್ಮ ಮಗಳನ್ನು ಯೋಗ್ಯನಾದ ವರನೇ ಕೊಡಬೇಕು, ಬೀದಿಯಲ್ಲಿ ಹೋಗುವವನಿಗೆ ಕೊಡುವುದಲ್ಲ. ದಾನವನ್ನು ತಕ್ಕ ಅರ್ಹತೆಯುಳ್ಳವನಿಗೆ ಮಾಡಬೇಕು. ಅಯೋಗ್ಯರಿಗೆ ಕೊಟ್ಟ ದಾನ ಅದು ಅಯೋಗ್ಯಕ್ಕೆ ಉಪಯೋಗವಾಗುತ್ತದೆ.
ನೆಂಟರ ವಿಚಾರದಲ್ಲಿ ದುಡ್ಡಿನ ಆಸೆಯನ್ನು ಇಟ್ಟುಕೊಳ್ಳಬಾರದು. ದುಷ್ಟರ ಸಹವಾಸವನ್ನು ಬಿಡಬೇಕು. ಈಶ್ವರನಲ್ಲಿ ಭಕ್ತಿಯನ್ನು, ತನ್ನ ಒಡೆಯನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿರಬೇಕು. ತನಗೆ ದೇವರು ಕೊಟ್ಟಿದ್ದರಲ್ಲಿ ಇತರರಿಗೂ ಊಟಕ್ಕಿಟ್ಟು ತಾನೂ ಊಟ ಮಾಡಬೇಕು. ಇಡಬೇಕಿದ್ದುಣಬೇಕಲೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. So here in this particular stanza they explain we have to give our daughter to a reliable, real bridegroom. Bride with bridegroom. So we have to select both with a reasonable thinking capacities, and we have to give certain things to the eligible persons as in the form of dana, free. Free should not be given to everyone. Free should be given to those who are the eligible to get it. And in the case of relatives, we should not think of any kind of money, and we are not supposed to have the relationship with brashta, dushta, hopeless fellows, and we have to have the deep concentration towards Shiva or God, and ತನ್ನ ಒಡೆಯನಲ್ಲಿ ನಂಬಿಕೆ ಇಟ್ಟಿರಬೇಕು. We have to have the respect towards our seniors, and whatever God has given, within that we have to enjoy and we have to give it to the society. This is how we have to live in the society. ಅರೆಯಂ ಸೀಳು ಓಡ ಆನೆ ಮೆಟ್ಟಲಹುದೇ ಚಾಣಂಗಳಿಲ್ಲದೆ ಕಿರಿದಾಗಿರದೊಡನೆ ಉಪಾಯ ಪರನೋರ್ವಂ ಕೋಟಿಗೀಡಕ್ಕೂ ಹೆಮ್ಮರ ನಿರ್ದೇನದರಿ ಹಿಂದೆತ್ತಲಹುದೇ ಬಲ್ಬಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಬಂಡೆಯನ್ನು ಸೀಳಬೇಕಾದರೆ ಸಣ್ಣನಾಗಿರುವ ಉಕ್ಕಿನ ಉಳಿಯಿಂದಲ್ಲದೆ ದೊಡ್ಡ ಶರೀರವುಳ್ಳ ಆನೆಯ ತುಳಿತದಿಂದ ಸಾಧ್ಯವಿಲ್ಲ. ಉಪಾಯ ಬಲ್ಲವನು ಒಬ್ಬನಾಗಿದ್ದರೂ ಸಾಮಾನ್ಯರಾದ ಕೋಟಿ ಜನಕ್ಕೆ ಸಮನಾಗುವನು. ಹೆಚ್ಚು ಭಾರವನ್ನು ಎತ್ತಬೇಕಾದರೆ ದೊಡ್ಡ ಮರದಿಂದ ಸಾಧ್ಯವಿಲ್ಲ. ಭಾರವನ್ನೆತ್ತುವುದಕ್ಕಾಗಿ ಉಪಯೋಗಿಸುವ ಸನ್ನೆಗೆ 1000 ಮಂದಿಯಷ್ಟು ಬಲವಿರುತ್ತದೆ. In this particular stanza, they explain how the small elements are very much important. Small is beautiful. If you want to piece the rock, a small diamond piece is enough. If you want to control the elephant, small iron rod is enough. So we should know the tricks than the strength. Tricks is equivalent to the thousands of people, and if you want to lift a particular weight, so it is impossible by a tree, but it is possible by a strong lifting stick. Therefore, simple technique is very important. Tricks and techniques are very important than your strength. This is the meaning of this particular poem. ಪುರದುರ್ಗಂಗಳ ಬಲ್ಮೆ ಮಾಡದೆ ಪ್ರಜಾಕ್ಷೋಭಂಗಳಂ ನೋಡದೆ ಎಲ್ಲರೂ ವಿಶ್ವಾಸಿಗಳೆಂದು ನಂಬಿಬಹುದಂ ಪೋದಪ್ಪದಂ ಕಾಣದ ಆತುರದಿಂದ ಉಂಡು ತಿಂದು ನಿದ್ದೆಗೈದ ಮದನಂಗಳಾಗಿಹಂ ಲೋಕದೊಳ್ ದೊರೆಯೇ ಸೊಕ್ಕಿದ ಕೋಣನೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಪಟ್ಟಣಗಳನ್ನು ಕೋಟೆಗಳನ್ನು ಬಲಪಡಿಸದೆ ಪ್ರಜೆಗಳ ಕಷ್ಟವನ್ನು ಲೆಕ್ಕಿಸದೆ ಎಲ್ಲರೂ ತನ್ನಲ್ಲಿ ವಿಶ್ವಾಸವುಳ್ಳವರೆಂದು ನಂಬಿ ತನ್ನ ಆದಾಯ ಲೆಕ್ಕಗಳನ್ನು ವಿಚಾರ ಮಾಡದೆ ಬೇಕಾದ ಹಾಗೆ ತಿಂದು ಮಲಗಿ ಸಭೆಗಳಲ್ಲಿ ನಿದ್ದೆ ಮಾಡುವ ಯಾವ ರಾಜನಿದ್ದಾನೋ, ಯಾವಾಗಲೂ ವಿಷಯಾಸಕ್ತನಾಗಿರುವ ಯಾವ ರಾಜನಿದ್ದಾನೋ ಅವನು ಸೊಕ್ಕಿದ ಕೋಣನೇ ಹೊರತು ರಾಜನಾಗಲು ಮಂತ್ರಿಯಾಗಲು ಸಾಧ್ಯವೇ ಇಲ್ಲ. This stanza particularly explains the qualities of a particular king or minister. So, a minister should have the control over the subjects
He has to see and every nook and corner of the entire kingdom, and he should listen to the problems of the society and the subjects, and he are not supposed to fully depend upon the accountants, and he should know many things, and instead he always eating like anything, food, shelter, cloth, sex. If he is dependent on all these particular elements, he is not at all a king. Instead, he is a big buffalo by consuming everything. ಹರತಾಂ ಕುಂಟಿಣಿಯಾಗೆ ನಂಬಿಯೊರದಂ ಚಂದ್ರಾವತಿ ದೇವಿಗಂ ಕರ ಕಷ್ಟಂಗಳ ಮಾಡಿದಂ ದ್ವಿಜ ವಿರಾಟಂ ಧರ್ಮಭೂಪಾಲನಂ ಶಿರಮಂ ಚಿಟ್ಟೆಯೊಳಿಟ್ಟ ನಗ್ನಿಜೆ ಬಂದಾಪತ್ತನೇನೆಂಬೆನಾಂ ಪರಸೇವಾ ಸ್ಥಿತಿ ಕಷ್ಟವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಭಕ್ತಪರಾನ ಅಧೀನನಾದ ಶಿವನು ನಂಬಿ ಎಂಬ ತನ್ನ ಭಕ್ತನ ಹೇಳಿಕೆಯಂತೆ ಅವನಿಗೆ ತಲೆಹಿಡುಕನಾದನು. ಕಾಲಕೌಶಿಕನೆಂಬ ಬ್ರಾಹ್ಮಣನು ಹರಿಶ್ಚಂದ್ರನ ಹೆಂಡತಿ ಚಂದ್ರಮತಿ ದೇವಿಗೆ ಅನೇಕ ತೊಂದರೆಗಳನ್ನು ಕೊಟ್ಟನು. ವಿರಾಟನು ಧರ್ಮರಾಜನ ತಲೆಯನ್ನು ದಾಳದಿಂದ ಹೊಡೆದನು. ವಿರಾಟರಾಜನು ಧರ್ಮರಾಜನ ತಲೆಯನ್ನು ದಾಳದಿಂದ ಹೊಡೆದನು. ದ್ರೌಪದಿಯು ಅನೇಕ ಕಷ್ಟಗಳಿಗೀಡಾದಳು. ಆದ ಕಾರಣ ಪರರ ಸೇವೆ ಮಾಡಿಕೊಂಡಿರುವುದು ಬಹಳ ಕಷ್ಟಕರವಾದ್ದು. ಸೊ ದ ಡಿಪೆಂಡೆಂಟ್ ಆನ್ ಅದರ್ ಪರ್ಸನ್ ಈಸ್ ರಿಯಲಿ ಎ ಪ್ಯಾಥೆಟಿಕ್ and ridiculous. Shiva also dependent on his devotee and became an idiot. And Kalakoshika was controlling Harishchandra and troubled Chandramati and his family. And Virat Raja during Ajnatavasa hit Dharmaraja's head on his coin. And Draupadi suffered a lot under her owner. Therefore, the dependent life is always ridiculous, very difficult. Dependent means servant. Servant life is always difficult. That is the meaning of this particular stanza. ಮೃಡತಾಂ ಭಿಕ್ಷವ ಬೇಡನೆ ಮುಖಜತಾಂ ತೋಳ್ತಾಗಳೇ ಪಾಂಡವರ್ ಪಿಡಿದೋಡಂ ತಿರಿದುಣ್ಣರೇ ಕಳನ ಕೈಯೋಳ್ ಸಿಕ್ಕಿತೇ ಸೀತಾ ತಾಂ ಸುಡುಗಾಡಿ ಕೆಗೆ ಬಂಟನಾಗನೆ ಹರಿಶ್ಚಂದ್ರ ನರರ್ ಪೂರ್ವದೋಳ್ ಪಡೆದಷ್ಟುಣ್ಣದೆ ಪೋಪರೇ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಶಿವನು ಭಿಕ್ಷೆ ಬೇಡಲಿಲ್ಲವೇ? ದ್ರೌಪದಿ ದಾಸಿಯಾಗಲಿಲ್ಲವೇ? ಪಾಂಡವರು ಮಡಕೆಯನ್ನು ಹಿಡಿದುಕೊಂಡು ತಿರಿದು ತಿಂದು ಜೀವನ ಮಾಡಲಿಲ್ಲವೇ? ಎಲ್ಲ ಬೇಕಾದಷ್ಟು ಇದ್ದರೂ ಸೀತೆಯು ರಾವಣನಿಗೆ ಸೆರೆ ಸಿಕ್ಕಲಿಲ್ಲವೇ? ಹರಿಶ್ಚಂದ್ರ ರಾಜ ಸ್ಮಶಾನದಲ್ಲಿ ಕಾವಲುಗಾರನಾಗಲಿಲ್ಲವೇ? ಆದ ಕಾರಣ ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ನಮ್ಮ ತಕ್ಕ ಫಲವನ್ನು ಅನುಭವಿಸಿಯೇ ತೀರಬೇಕು. So we have to suffer based on our previous janma. Merits and demerits of previous janma will be experienced in this particular incarnation. It is like God Shiva was begging. Draupadi was the queen of Pandavas and dependent as servant. Pandavas begging like anything. Sita, queen of Ayodhya and caught by the Ravana. Harishchandra was the king of Ayodhya, was the servant in the graveyard. Therefore, it all depends upon our luck. We cannot go against the luck. Whatever
we have done in the previous Janma. In this particular life, we have to suffer it. It is inevitable. But it can be possible to overcome by japa, dhyana, and other things. This is the meaning of this particular poem. ಇಷ್ಟು ಹೊತ್ತು ಸೋಮೇಶ್ವರ ಕವಿ ರಚಿತವಾದಂತಹ ಸೋಮೇಶ್ವರ ಶತಕದ 100 ಪದ್ಯಗಳಿವೆ. ಅದರಲ್ಲಿ ಮುಖ್ಯವಾದ ಕೆಲವು ಪದ್ಯಗಳನ್ನು ಆರಿಸಿ ಚಿಂತನೆ ಮಾಡಲಾಯಿತು. ತಮಗೆ ಇದು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಜೊತೆಗೆ ಕೆಲವು ಪದ್ಯಗಳನ್ನಾದರೂ ನಾವು ಬಾಯ್ಪಾಠ ಮಾಡುವುದರಿಂದ ನಮ್ಮ ಜೀವನದ ಕಷ್ಟ ಸಂಕಷ್ಟಗಳಲ್ಲಿ ಸಹಾಯಕ್ಕೆ ಬಂದೀತು ಎಂಬುದಷ್ಟೇ ಈ ಚಿಂತನೆಯ ಉದ್ದೇಶ. ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.